ನಾವು ಹೇಗೆ ಹೋಗಬೇಕು ಈ ಅಮ್ಮನವರನ್ನು ಉಪಾಸನೆ ಮಾಡುವಾಗ ನೀವು ಉದ್ದ ಬೇಡಿಕೆ ಪಟ್ಟಿ ತಗೊಂಡು ಹೋಗಬೇಡಿ, ಅಗತ್ಯ ಇಲ್ಲ ಅದು ಅಂತ. ಯಾಕೆಂದರೆ ನೀವು ಮೂರ್ಖರಾಗ್ತೀರಿ. ಅದಕ್ಕಿಂತ ಹೆಚ್ಚು ಕೊಡ್ಬೋದು ಅಮ್ಮನವರು. ಯಾಕೆಂದರೆ ಅವಳಿಗೆ ಮುಂದೇನು ಅಂತ ಗೊತ್ತಿದೆ, ಯಾವಾಗ ಏನು ಬೇಕಾಗ್ತದೆ ಅಂತ ಗೊತ್ತಿದೆ ಅವಳಿಗೆ, ಅದನ್ನು ನೋಡಿ ಕೊಡ್ತಾಳೆ ಅವಳು ಅಂತ. ನಾವೇ ಕೇಳಿದ್ರೆ ಪೆದ್ದರಾಗೆ ಇವತ್ತು ನಮಗೇನು ಕಾಣ್ತಾ ಇದೆ ಅದನ್ನು ಮಾತ್ರ ಕೇಳ್ತೇವೆ, ನಾಳಿದ್ದು ನಮ್ಗೆ ಗೊತ್ತಿಲ್ಲ. ಯಥಾಯೋಗ್ಯಂ ತಥಾಕುರು, ನಮ್ಮ ಸ್ಥಿತಿ ಇದು. ಯಥಾಯೋಗ್ಯಂ ತಥಾಕುರು, ಏನು ಮಾಡ್ತೀವಿ ಮಾಡು, ನಿನಗೆ ಸೇರಿದ್ದು. ವಿಧಿನ ಅವಿಧಿನ, ನೀವು ವಿಧಿಯಿಂದ ಮಾಡಿ ಅವಿಧಿಯಿಂದ ಮಾಡಿ, ಆಕೆ ಒಲಿತಾಳೆ. ವಿಧಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪರವಾಗಿಲ್ಲ, ಭಾವ ಹೆಚ್ಚು ಕಡಿಮೆ ಆಗಲಿಕ್ಕಿಲ್ಲ. ಭಾವ ಬೇಕು. ಭಾವದ ಲೋಪವನ್ನು, ಭಾವದ ಕೊರತೆಯನ್ನು ಆಕೆ ಸಹಿಸೋದಿಲ್ಲ. ಹಾಗಂತ ನೀವು ಮಾಡೋ ಪೂಜೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಒಂದು ಹೂ ಸಿಗಲಿಲ್ಲ ಇವತ್ತು ಅಂತಂದರೆ ಅವಳು ಮನ್ನಿಸ್ಬೋದು ಅದನ್ನು ಅಂತ. ವಿಧಿನ ಅವಿಧಿನ ಎರಡಕ್ಕೂ ಅವಕಾಶ ಕೊಟ್ಟಿದ್ದಾಳೆ ಅವಳು. ಆದರೆ ಭಾವದಲ್ಲಿ ಮಾತ್ರ ಮೋಸ ಇರಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಹಾಗಾಗಿ ನೀವೆಲ್ಲೋ ಯಾವುದೋ ಹಣಕಾಸು ಅಂಗಡಿ ನೆನಪು ಮಾಡ್ಕೊಂಡು ಕುಂಕುಮ ಹಾಕ್ತಾ ಇರಬಾರ್ದು. ಭಾವದಲ್ಲಿ ಮೋಸ ಆಗಬಾರ್ದು ಅಂತ. ಭಾವ ಅಲ್ಲೇ ಇರಬೇಕು ಅಂತ, ಮನಸ್ಸು ನಿಮ್ಮದಲ್ಲೇ ಇರಬೇಕು ಅಂತ.